ಇದುವರೆಗೂ ನನಗೆ ಬುದ್ಧಿ ಬಂದಾಗಿಂದ ನಾನು ಗೋಲ್ಡನ್ನು ಯೂಸ್ ಮಾಡುವಾಗಿಂದನೂ ಕೂಡ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಗೈಸ್ ಕಳ್ಕೊಂಡಿರುವಂಥದ್ದು ಗೋಲ್ಡ್ ಇಯರಿಂಗ್ಗೆ ಅಂತಲ್ಲ ಯಾವುದನ್ನು ಕೂಡ ನಾನು ಒಂದು 1/4 ಗ್ರಾಮ್ ಅಲ್ಲ 1-2 ಮಿಲಿನೂ ಕೂಡ ನಾನು ಕಳೆದವಳೆ ಅಲ್ಲ. ಅಷ್ಟು ಜೋಪಾನವಾಗಿ ಇಟ್ಕೊತಿದ್ದೆ. ಇದೇ ಅಂತಲ್ಲ ಯಾವುದೇ ಆದ್ರೂ ಅಷ್ಟೇ ನನ್ನ ಹತ್ರ ಇದ್ದಾಗ ತುಂಬಾ ಜೋಪಾನವಾಗಿ ಇಟ್ಕೊತೀನಿ. ಬಟ್ ಇದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಇಷ್ಟು ವರ್ಷಗಳು ಬೀಳದೇ ಇದ್ದಂಥದ್ದು ಇವಾಗಲೇ ಹೆಂಗೆ ಬೀಳ್ತು, ಎಲ್ಲಿ ಬೀಳ್ತು, ಇದೇ ಒಂಥರ ಬೇಜಾರಾಗ್ತಾ ಇದೆ. ಕಳೆದ್ಬಿಟ್ನಲ್ಲ, ಅದು ನನ್ನ ಮಗ ಹುಡ್ತಾಗ ತೊಗೊಂಡಿದ್ನಲ್ಲ, ನಮ್ಮಮ್ಮ ತಂದು ಕೊಟ್ಟಿದ್ರಲ್ಲ, ಎಮೋಷ್ನಲ್ ಒಂಥರ ಹೇಳೋಕ್ಕಾಗಲ್ಲ. ಅದು ನಿಜ. ನನಗೇನೇ ಆದ್ರೂ ಅಷ್ಟೇ, ನನಗೆ ನಮ್ಮಮ್ಮ ಏನೇ ಕೊಟ್ಟರು ಇನ್ನೂ ಜೋಪಾನವಾಗಿ ಇಟ್ಕೊಂಡಿರ್ತೀನಿ. ಆ ಥರ ನಾನು ಒಂದು ಕ್ಲಿಪ್ಪಿಂದ ಹಿಡಿದು ನಮ್ಮಮ್ಮ ಬಂದಾಗ ಏನೇ ಬಿಟ್ಬಿಟ್ಟು ಹೋಗಿರ್ಬೋದು, ಒಂದು ಕ್ಲಿಪ್ ಇಟ್ಬಿಟ್ಟು ಹೋಗ್ಬೋದು ಅಥವಾ ಏನೇ ಆಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಜೋಪಾನ ಮಾಡ್ತೀನಿ ನಾನು ಆ ಥರ ಇಟ್ಕೋಬೇಕು. ನಾನು ನಮ್ಮಮ್ಮನ ಥಿಂಗ್ಸ್ಗಳನ್ನ, ನಮ್ಮಮ್ಮ ಕೊಟ್ಟಿರೋ ಥಿಂಗ್ಸ್ಗಳನ್ನ ಆ ಥರ ಇಟ್ಕೋಬೇಕು ನಾನು ಅಂತ ನನಗೆ ಆ ಥರ ಫೀಲ್ ಇರುತ್ತೆ. ಅದೊಂಥರ ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು ಅಮ್ಮ ಮಗಳಿಗೂ. ಮನೆ ಚೆನ್ನಾಗಿ ಕೇರ್ಫುಲ್ಲಾಗಿ ಇಟ್ಕೊಂಡ್ರೂ ಕೂಡ ಒಂದೊಂದು ಸತ ಈ ಥರ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ಸೊ ಇವತ್ತಿಗೆ ನಾನು ಏನು ಚಾಲೆಂಜನ್ನು ತೊಗೊಂಡಿದ್ನೋ 1 ವಾರದ ಹಿಂದೆ ಬಂದು ಒಂದು ಚಾಲೆಂಜನ್ನು ತೊಗೊಂಡಿದ್ದೆ, ನಿಮ್ಮ ಮುಂದೆನೇ ತೊಗೊಂಡಿದ್ದೆ. ಅದನ್ನು ನಾನು ಡೇ ಬೈ ಡೇ ವೀಡಿಯೋನ ಹಾಕ್ತಾ ಬರ್ತೀನಿ. ಇವತ್ತು ಏನು ವೀಡಿಯೋ ಮಾಡ್ತೀನೋ ಇವತ್ತೇನೆ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆನೇ ಚಾಲೆಂಜ್ ತೊಗೊಂಡಿದ್ದೆ ಅಲ್ವಾ. ಸೊ ಫೈನಲಿ ಆ ಚಾಲೆಂಜನ್ನು ಇವತ್ತಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹಾಕಿದ್ರೆ ನಂದು ಚಾಲೆಂಜು ಪೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಖುಷಿ ಇದೆ. ಏನಕ್ಕೆ ಅಂತಂದರೆ ನನ್ನ ಮೇಲೆ ನನಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅಂತ ನಾನು ತಿಳ್ಕೊಬೇಕಿತ್ತು. ನನ್ನ ಕೈಲಿ ಆಗುತ್ತಾ ಇಲ್ವಾ ಅನ್ನೋದನ್ನ ನನಗೇನೆ ನಾನು ಚಾಲೆಂಜನ್ನು ತೊಗೊಂಡಿರುವಂಥದ್ದು. ಸೊ ಅದನ್ನು ಇವತ್ತು ಈ ವಿಡಿಯೋದ ಮೂಲಕ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಏನೇ ಮಾಡ್ತೀವಿ ಅಂದ್ರೂ ಕೂಡ ಆಗುತ್ತೆ. ಅದು ನಮ್ಮ ಕೈಲಿ ಆಗಲ್ಲ ಅಂದರೆ ನಿಜ ಏನೂ ಆಗಲ್ಲ. ನಾವು ಮಾಡ್ತೀವಿ ಅಂದರೆ ನಿಜ ಯಾವುದು ಕೂಡ ಕಷ್ಟ ಅಲ್ಲ, ತುಂಬಾ ಈಸಿ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ನಾವು ಮನಸ್ಸು ಮಾಡಬೇಕು ಅಷ್ಟೇ. ಒಂದೇ ಮನಸ್ಸಿಂದ ಯಾವುದೇ ಕೆಲಸ ಆದ್ರೂ ಮಾಡ್ತಾ ಹೋದರೆ ಅದು ಆಟೋಮೆಟಿಕ್ಕಾಗಿ ನಮಗೆ ರೂಢಿ ಆಗಿಬಿಡುತ್ತೆ. ಸೊ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ತುಂಬ ಏನೋ ಟಫ್ ಅಂತ ಇರೋದಿಲ್ಲ, ಮಾಡದೇ ಇರೋ ಕೆಲಸನೇ ಇಲ್ಲ ಅಂತ ಹೇಳ್ಬೋದು. ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ ಅಂತ ಹೇಳ್ಬೋದು ಗೈಸ್. ಹಾಗಾಗಿ 1 ವಾರದ ಚಾಲೆಂಜಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಪ್ಪ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದು ಅಂತಲೇ ಹೇಳ್ಬೋದು. ಏನಕ್ಕಂದರೆ 3 ಡೇಸ್ಗೆ ಒಂದ್ಸಲ ನಾನು ವೀಡಿಯೋಗಳನ್ನ ಹಾಕ್ತಿದ್ದೆ. ಅಕಸ್ಮಾತ್ ಏನಾದರೂ ಒಂದು ದಿನ ನನ್ನ ಮಿಸ್ ಆಯಿತು ಅಂದಾಗ 4 ಡೇಸ್ಗೂ ಕೂಡ ಹಾಕಿದ್ದು ಉಂಟು ನಾನು. ಹಾಗಾಗಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಮನೆ ನೋಡಿಕೊಂಡು, ಮಕ್ಳುಗಳು ನೋಡಿಕೊಂಡು, ಇದ್ರ ಮಧ್ಯೆ ನಾನು ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ಎಡಿಟಿಂಗ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಟೈಮು ಕರೆಕ್ಟಾಗಿ ಊಟ ಮಾಡ್ತಿದ್ನೋ ಇಲ್ವೋ, ನಿದ್ದೆ ಮಾಡ್ತಿದ್ನೋ ಇಲ್ವೋ, ಹೇಳ್ತಾ ಇದ್ದೀನಲ್ಲ, ಇದು ನಾನು ಚಾಲೆಂಜನ್ನು ತೊಗೊಂಡ್ಬಿಟ್ಟಿದ್ದೀನಲ್ಲ, ಫುಲ್ ಮಾಡಲೇಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಯಾರೆಲ್ಲ ವ್ಲಾಗರ್ಸ್ಗಳಿರ್ತಾರೋ, ಯೂಟ್ಯೂಬ್ ಮಾಡ್ತಿರ್ತಾರೋ ಅವ್ರಿಗೆ ನಿಜ ಗೊತ್ತಿರುತ್ತೆ ಯೂಟ್ಯೂಬರ್ ಕಷ್ಟಗಳು ಏನು ಅಂತ ಹೇಳ್ಬಿಟ್ಟು. ಜಸ್ಟ್ ನಿಮ್ಮ ಮುಂದೆ ನಾನು 10 ನಿಮಿಷ ಕೂತ್ಕೊಂಡು ವೀಡಿಯೋ ಮಾಡಿದ್ರೆ ಅದ್ರ ಹಿಂದಿನ ಎಫರ್ಟು ಒಂದು 2-3 ಅವರ್ಸ್ ಏನೋ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಇದೆ. ಬಟ್ ತೊಗೊಂಡಿರುವಂಥ ಚಾಲೆಂಜನ್ನು ಫುಲ್ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು. ಹಾಗೇನೆ ಇದನ್ನು ನಾನು ಕಂಟಿನ್ಯೂ ಮಾಡಬೇಕು ಮುಂದೇನೂ ಕೂಡ ಅಂತ ಅಂದರೆ, ಎಲ್ಲೂ ಕೂಡ ಮಿಸ್ ಮಾಡ್ದಂಗೆ ದಿನಾಲೂ ವೀಡಿಯೋನ ಹಾಕ್ತಾ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗೈಸ್. ಏನಕ್ಕಂತಂದರೆ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಹೌಸ್ ವೈಫ್ ಅಂದರೆ ಎಷ್ಟು ಕೆಲಸಗಳಿರುತ್ತೆ. ಅದರಲ್ಲಿ 2 ಮಕ್ಳುಗಳನ್ನ ಮೇಂಟೈನ್ ಮಾಡಿಕೊಂಡು ಅವ್ರದ್ದು ಏನಿರುತ್ತೆ ಹೋಮ್ವರ್ಕ್ ಆಗಲಿ ಅಥವಾ ಅವ್ರದ್ದು ಏನೇ ಒಂದು ನಾವು ಮಾಡಿಸ್ಬೇಕು, ಕೂತ್ಕೊಂಡು ಹೇಳ್ಕೊಡ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಇದನ್ನೆಲ್ಲ ಮಾಡ್ತಾ ನಮಗೆ ನಾವು ಟೈಮ್ ಕೊಟ್ಕೊಂಡು, ಅದು ಹೇಳ್ತಾ ಇಲ್ವಾ, ಮಾಡಿದವ್ರಿಗಷ್ಟೇ ಗೊತ್ತಿರುತ್ತೆ. ಸೊ ಹಾಗಾಗಿ ಡೇ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು 2 ಡೇಸ್ಗಾದ್ರೂ ವೀಡಿಯೋನ ಹಾಕ್ಕೊತಾ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ನನ್ನ ಮುಂದಿನ ಜರ್ನಿ ಯಾವ ರೀತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇದರಲ್ಲಿ ಒಂದು ಅಸಮಾಧಾನ ಅಂತಲೂ ಇದೆ. ಏನಕ್ಕೆ ಅಂದರೆ ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ. ಇವಾಗಷ್ಟೇ ರೀಸೆಂಟಾಗೆ ನಾನು ಸ್ವಲ್ಪ ಆಚೆ ಹೋಗಿದ್ದೆ ಅವತ್ತಿನ ದಿನ. ಅದರಿಂದ ನಾನು ಏನೆಲ್ಲ ಆಯಿತು ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಬಂದು ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಡಿಲೇ ಆಗಿಬಿಡ್ತು. ಅಂದರೆ ಅವತ್ತಿನ ದಿನವೇ ಅಪ್ಲೋಡ್ ಮಾಡಬೇಕು, 12 ಗಂಟೆ ಮಧ್ಯೆ ಮಿಡ್ನೈಟ್ 12 ಗಂಟೆ ಒಳಗಡೆ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಡಿಸೈಡ್ ಮಾಡಿದೆ. ಬಟ್ ಅದೆಲ್ಲ ಒಂದು ಕಡೆ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. 1/2 ಅವರ್ ಹೆಚ್ಚು ಕಡಿಮೆ ಆಗೋಯಿತು. 12 ಗಂಟೆಗೆ ಒಳಗಡೆ ಪೋಸ್ಟ್ ಮಾಡಬೇಕಿದ್ದಂಥ ವೀಡಿಯೋ 12:30ಗೆ ಪೋಸ್ಟ್ ಮಾಡಿದೆ ನಾನು. ಸೊ ಅದೊಂಥರ ಬೇಜಾರಿದೆ. ಬಟ್ ಅದರಲ್ಲಿ ನನ್ನ ಸ್ಟ್ರಗಲ್ ಅಂತೂ ತುಂಬಾ ಇದೆ. ಸಿಕ್ಕಾಪಟ್ಟೆ ನಾನು ಸ್ಟ್ರಗಲ್ ಮಾಡಿ ವೀಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ. ಟೈಮ್ ಎಲ್ಲೋ ಒಂದು ಕಡೆ ಕೈ ಕೊಡ್ತು ಅಂತಲೇ ಹೇಳ್ಬೋದು. ಇನ್ನೊಂದು 1/2 ಅವರ್ ಎಲ್ಲಾದರೂ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿದರೆ
ಆ ಟೈಮ್ಗೆ ನಾನು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ಬೋದಿತ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು. ಇದರಲ್ಲಿ ನನ್ನ ಪ್ರಯತ್ನ ಅಂತೂ ನಾನು ಬಿಡ್ದಂಗೆ ಸಿಕ್ಕಾಪಟ್ಟೆ ನಾನು ಟ್ರೈ ಮಾಡಿದ್ದೀನಿ ಹಾಕೋದಕ್ಕೆ. ಬಟ್ ಅವತ್ತಿನ ದಿನ ಪೂರ್ತಿ ನಾನು ವೀಡಿಯೋನೇ ಮಾಡಿಲ್ಲ, ವೀಡಿಯೋನೇ ಹಾಕೋಕ್ಕಾಗಿಲ್ಲ ಅಂದಾಗ ಅಲ್ಲಿಗೆ ನಾನು ನಂದು ಏನಂತಾರೆ, ನಂದು ಬ್ರೇಕ್ ಮಾಡ್ದಂಗಿತ್ತು ರೂಲ್ಸ್ನ ಅಂತ ನಾನೇ ಒಪ್ಕೊಂಡ್ಬಿಡ್ತಾ ಇದ್ದೆ. ಬಟ್ ನಾನು ಇವಾಗಲೂ ಕೂಡ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಏಕೆಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅರ್ಧ ಗಂಟೆ ಲೇಟಾಗಿ ಅಪ್ಲೋಡ್ ಮಾಡಿದೆ ಅಷ್ಟೇ ಗೈಸ್. ಅದೊಂಥರ ಬೇಜಾರಿದೆ ಅಷ್ಟೇ. ಬಟ್ ಅದನ್ನು ಬಿಟ್ಟು ಇನ್ನೇನು ಇಲ್ಲ, ನನ್ನ ಖುಷಿನೇ ಇದೆ. ಹಾಗೆಯೇ ನಿನ್ನೆ ಒಂದು ಬೇಜಾರಲ್ಲಿ ನಾನು ಒಂದು ವಿಡಿಯೋನ ಹಾಕಿದ್ದೆ. ಬೇಜಾರಲ್ಲೇ ಇದ್ದೀನಿ ಇವತ್ತೂ ಕೂಡ. ಬಟ್ ಬೇಜಾರನ್ನು ತೋರಿಸ್ಕೊಳಕ್ಕಾಗಲ್ಲ ಅಲ್ವಾ ಕ್ಯಾಮ್ರಾ ಮುಂದೆ. ಎಷ್ಟೇ ಇದ್ರೂ ನಾವು ನಗ್ನಗ್ತಾನೆ ಮಾತಾಡಬೇಕು, ನಗ್ನಗ್ತಾನೆ ಇರಬೇಕು ನಿಮ್ಗಳ ಮುಂದೆ. ಬಟ್ ಏನಕ್ಕಪ್ಪ ಅಂತಂದರೆ, ನೀವು ನಿಮ್ಮದೇ ಆದಂಥ ಕೆಲಸಗಳ ಮಧ್ಯೆ ಸ್ವಲ್ಪ ಟೈಮ್ ಕೊಟ್ಕೊಂಡು ನಮ್ಮ ವಿಡಿಯೋಗಳನ್ನ ನೋಡೋದಕ್ಕೆ ಬರ್ತೀರಾ. ಸೊ ಆ ಟೈಮಲ್ಲಿ ನಮ್ಮ ಕಷ್ಟಗಳನ್ನ ಅಥವಾ ನಮ್ಮದೇ ಏನೋ ಒಂದು ತಲೆನೋವುಗಳನ್ನ ನಿಮ್ಮ ಮೇಲೆ ಹಾಕಿದಾಗ ನಿಮ್ಗೆ ನೋಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಅದನ್ನು ಸ್ಕಿಪ್ ಮಾಡ್ಬಿಟ್ಟು ಮುಂದೆ ಹೋಗ್ಬಿಡ್ತೀರಾ, ಇವ್ರದ್ದು ಯಾವಾಗಲೂ ಇದ್ದಿದ್ದೇ ಬಿಡು ಅನ್ನೋ ಥರ. ಸೊ ಹಂಗಾಗಿ ಖುಷಿಯಾಗಿ ಮಾತಾಡ್ತಾ ಇದ್ದೀರಿ. ಏನೇ ಆದ್ರೂ ಏನೇ ಹೋದ್ರೂ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆಗೋದೆಲ್ಲ ಆಗ್ತಾ ಇರಲಿ, ಹೋಗೋದೆಲ್ಲ ಹೋಗ್ತಾ ಇರಲಿ. ಸೊ ಬರೋ ದಿನಗಳಿಗೋಸ್ಕರ ನಾವೆಲ್ಲ ಕಾಯ್ತಾ ಇರಬೇಕಲ್ವ. ಅದರಲ್ಲೂ ಬರೋ ಒಳ್ಳೆ ದಿನಗಳಿಗೋಸ್ಕರ ಮಾತ್ರನೇ ಕಾಯ್ತಾ ಇರಬೇಕು. ಸೊ ಹಾಗಾಗಿ ನಿನ್ನೆ ಏನು ಬೇಜಾರಲ್ಲಿದ್ದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ. ಇನ್ನು ಇಷ್ಟು ವರ್ಷದಲ್ಲಿ ಈ ರೀತಿ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ನಿಜ ಎಕ್ಸೆಪ್ಟ್ ಮಾಡಿರಲಿಲ್ಲ. ಏನಕ್ಕಂತಂದರೆ, ನಾನು ನಿನ್ನೆ ಅಷ್ಟೇ ಒಂದು ಗೋಲ್ಡ್ ಇಯರಿಂಗ್ನ ಕಳ್ಕೊಂಡೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಿನ್ನೆಯಿಂದ. ಹತ್ತಿಲ್ಲ ಅಷ್ಟೇ, ಅಳೋದಂತೂ ಸೀನೇ ಇಲ್ಲ ಬಿಡಿ. ಯಾಗಲೇ ಹೇಳಿದ್ನಲ್ಲ, ಹೋಗೋದೆಲ್ಲ ಹೋಗ್ತಾ ಇರಲಿ, ಬರೋದೆಲ್ಲ ಬರ್ತಾ ಇರಲಿ ಅಂತ. ಸೊ ಆ ಥರ ಕ್ಯಾಟಗಿರಿ ನಂದು. ತಲೆ ಕೆಡಿಸ್ಕೊಳ್ಳೋ ಮಾತೇ ಇಲ್ಲ. ಇನ್ನು ಇದ್ರ ಬಗ್ಗೆ ಕ್ಲಿಯರಾಗಿ ಹೇಳಬೇಕು, ನಿಮಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಒಂದು ಆಲ್ಮೋಸ್ಟ್ ವಿಡಿಯೋದಲ್ಲೆಲ್ಲ ನೋಡ್ತಿರ್ತೀರ ನನ್ನ ಬ್ಲಾಗ್ಗಳಲ್ಲಿ. ನಾನು ಗೋಲ್ಡ್ದು ಏನಂತಾರೆ ಡೈಲಿ ವೇರ್ದೊಂದು ಹೆಂಗೆ ಥರ ಬರುತ್ತೆ ಅದು ತೋರಿಸ್ತೀನಿ. ಅದನ್ನು ಕೂಡ ಅದನ್ನು ಹಾಕ್ಕೊತಿದ್ದೆ ಅಲ್ವಾ, ಡೈಲಿ ರೆಗ್ಯುಲರಾಗೆ ಹಾಕ್ಕೊತಾ ಇದ್ದೆ ಯಾವಾಗ್ಲೂ. ಅದು ಒಂದು ಸತಿನೂ ನಾನು ಯಾವಾಗ್ಲೂ ಬಿಚ್ತೀನಿ ಅಂತಲೇ ಇರಲಿಲ್ಲ, ಬಿಚ್ತಾನೂ ಇರಲಿಲ್ಲ, ತೆಗಿತಾ ಇರಲಿಲ್ಲ. ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಅಂತಲೇ ನಾನು ತೊಗೊಂಡಿದ್ದಂಥದ್ದು ಅದು. ಸುಮಾರು ಅದು ಬಂದು ಒಂದು 2 ಗ್ರಾಮ್ಸ್ ಇತ್ತು ಅಂದ್ಕೊತೀನಿ. 2 ಮತ್ತು 2 ಸಮಥಿಂಗ್ ಏನೋ ಇತ್ತು ಅಂತ ಅಂದ್ಕೊತೀನಿ. ಅದು ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರುವಂಥ ಗೋಲ್ಡ್ ಇಯರಿಂಗ್ ಬಂದದು. ಅದರಲ್ಲಿ ತುಂಬಾ ಒಂದು ಎಮೋಷ್ನಲ್ ಇದೆ, ಸೆಂಟಿಮೆಂಟ್ ಇದೆ ಅಂತಲೇ ಹೇಳ್ಬೋದು. ಏನಪ್ಪ ಅದು ಎಮೋಷ್ನಲ್ಲು ಅಂತ ಹೇಳಿದ್ರೆ, ನನ್ನ ಮಗ ಹುಟ್ಟಿದಾಗ ಅಂದರೆ ರಿಷು ಹುಟ್ಟಿದ ಒಂದು 4-5 ಮಂತ್ಸ್ ಅಂತ ಅಂದ್ಕೊತೀನಿ. ಆ ಟೈಮಲ್ಲಿ ನಾನು ಅದನ್ನು ಗೋಲ್ಡ್ದು ಇಯರಿಂಗ್ನ ತೊಗೊಂಡಿರುವಂಥದ್ದು. ಸೊ ಅದೊಂದು ಸೆಂಟಿಮೆಂಟು. ಏಕೆಂದರೆ ನೆನಪಾಗಿರುತ್ತೆ ಆ ಟೈಮಲ್ಲಿ ಏನೇ ತೊಗೊಂಡ್ರು ನಾವು ಈ ಥರ ಟೈಮಲ್ಲಿ, ಈ ಥರ ಸಿಚುವೇಶನ್ಗಳಲ್ಲಿ ತೊಗೊಂಡಾಗ ನೆನಪಿರುತ್ತೆ, ನಾವು ಈ ಥರ ಟೈಮಲ್ಲೇ ತೊಗೋಬೇಕು, ಇದು ಮುಂದೆ ಒಂದಿನ ನಮಗೆ ಯೂಸ್ ಆಗುತ್ತೆ ಅಥವಾ ಯೂಸಿಗೆ ಬರ್ದೋದಾಗಲೂ ನಾವು ಇಂಥ ದಿನ ತೊಗೊಂಡಿದ್ವಿ ಅಂತ ಒಂದು ಅದು ಹಾಕ್ಕೊಳ್ಳದೆ ಇದ್ರೂ ಕೂಡ ನೆನಪು ಮಾಡ್ತಾ ಇರುತ್ತೆ ಆ ಮೂಮೆಂಟ್ಗಳನ್ನೆಲ್ಲ ಪದೇ ಅಲ್ವಾ. ಹಾಗಾಗಿ ನಾನು ಇದೊಂದು ನೆನಪು ಇರಲಿ ಅಂತ ಹೇಳಿಬಿಟ್ಟು ರಿಷು ಹುಟ್ಟಿದ ಸ್ವಲ್ಪ ತಿಂಗಳುಗಳಲ್ಲೇ ನಾನು ಅದನ್ನು ತೊಗೊಂಡಿದ್ದೆ. ಬಟ್ ಅದನ್ನು ಸೆಲೆಕ್ಟ್ ಮಾಡಿ ತಂದು ಕೊಟ್ಟಿದ್ದು ನಮ್ಮಮ್ಮ. ಎರಡೆರಡು ಎಮೋಷ್ನಲ್, ಎರಡೆರಡು ಕಡೆ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ಒಂದು ನನ್ನ ಮಗ ಪಾಪು ಆಗಿದ್ದಾಗ ತೊಗೊಂಡಿರುವಂಥದ್ದು, ಇನ್ನೊಂದು ನಮ್ಮಮ್ಮನೇ ಇಷ್ಟಪಟ್ಟು ತೊಗೊಬಂದು ನನಗೆ ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ತಂದು ಕೊಟ್ಟಿರುವಂಥದ್ದು ಗೋಲ್ಡ್ ಇಯರಿಂಗ್ ಬಂದದ್ದು. ಅದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗೈಸ್. ಎಲ್ಲಿ ಕಳೆದೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನೆಯಿಂದ ಹುಡುಕ್ತಾ ಇರೋ ಜಾಗನೇ ಇಲ್ಲ ಅಂತಲೇ ಹೇಳ್ಬೋದು. ನೈಟೆಲ್ಲ ನನ್ನ ಕಿವಿಲೇ ಇತ್ತು, ಓಲೆ ಆಲ್ಮೋಸ್ಟ್ ನನ್ನ ಕಿವಿಲೇ ಇತ್ತು. ಬೆಳಿಗ್ಗೆ ಬಂದು ಕಾಣಿಸ್ತಾ ಇಲ್ಲ. ಒಂದು ಕಿವಿಲಿದೆ, ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಇರಲಿಲ್ಲ. ತೋರಿಸ್ತೀನಿ, ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ, ಬಾಕ್ಸ್ಗೆ ಹಾಕ್ಬಿಟ್ಟೇ ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಒಂದು ಕಳೆದೋಯ್ತಲ್ಲ, ಸೊ ಒಂದನ್ನೇನು ಹಾಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಬಿಚ್ಚಿಟ್ಬಿಟ್ಟೆ. ನಿನ್ನೆನೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಈ ಥರ ಇದೆ, ಚೆನ್ನಾಗಿತ್ತು. ಇದು ಬಂದು ತುಂಬಾ ಇಷ್ಟಪಟ್ಟು ಅಮ್ಮನಿಗೆ ಹೇಳಿ ಅಮ್ಮ ಸೆಲೆಕ್ಟ್ ಮಾಡಿ ತಂದುಕೊಟ್ಟಿದ್ದು. ಬಟ್ ಇದನ್ನು ಒಂದು ಕಳ್ಕೊಂಬಿಟ್ಟಿದ್ದೀನಿ. ಇದು ಲೆಫ್ಟ್ ಸೈಡ್ದು, ಈ ಸೈಡ್ದು. ರೈಟ್ ಸೈಡ್ದು ಏನಾಗಿದೆ, ಬಿದೋಗ್ಬಿಟ್ಟಿದೆ. ಎಲ್ಲಿ ಕಳೆದೋಯ್ತು, ಎಲ್ಲಿ ಬೀಳ್ತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಹುಡುಕ್ಬಿಟ್ಟಿದ್ದೀನಿ ಗೈಸ್ ನಿನ್ನೆಯಿಂದ. ಅಷ್ಟೇ ಬೇಜಾರಾಗಿತ್ತು ನಿನ್ನೆಯಿಂದ ಮಾತ್ರ. ಏಕೆಂದರೆ ಇವತ್ತಿನ ಗೋಲ್ಡ್ ರೇಟಲ್ಲಿ ಬಂದು ತೊಗೊಳಕ್ಕಂತೂ ಆಗೋದಿಲ್ಲ. ಇರೋವಷ್ಟೇ ಜೋಪಾನ ಮಾಡ್ಕೋಬೇಕು. ಈಗ 2 ಸಮಥಿಂಗ್ ಅಂತ ಅಂದ್ಕೊತೀನಿ, 2 ಗ್ರಾಮ್ಸ್ ಏನೋ ಇತ್ತು. ಇದರಲ್ಲಿ ಈಗ 1 ಗ್ರಾಮ್ ಇಲ್ಲ ಅಂತ ನೆನ್ಕೊಳ್ಳಿ. ಇವತ್ತಿನ ದಿನ 1 ಗ್ರಾಮ್ ತೊಗೋಬೇಕು, ಮೇಕಿಂಗ್ ಚಾರ್ಜಸ್ಸು ಅದು ಇದು ವೇಸ್ಟೇಜ್ ಅಂತೆಲ್ಲ ಹಾಕ್ಬಿಟ್ಟು ಹೆಂಗೆ ಅಂದ್ರೂ ಒಂದು 10,000ನಾದರೂ ಮಿನಿಮಮ್ ಇರುತ್ತೆ 1 ಗ್ರಾಮ್ಗೆ ಅಲ್ವಾ. ಇದೊಂದು ಬೇಜಾರಾಗ್ತಾಯಿದೆ, ಕಳ್ಕೊಂಬಿಟ್ನಲ್ಲ ಅಂತ. ಆದ್ರೂ ಮನೆ ಒಳಗಡೆ ಬಿದ್ದಿದ್ರೆ ಸಿಕ್ಬಿಡ್ತಾಯಿತ್ತು ನನಗೆ ಇಷ್ಟೊತ್ತಿಗೆ.
ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದೀನಿ. ನಿನ್ನೆ ಒಂದು 2-3 ಸಲ ಹುಡುಕಿದ್ದೀನಿ. ಮತ್ತು ನವೀನನು ಕೂಡ ಹುಡುಕಿದ್ದಾರೆ. ಮತ್ತು ಹುಡುಗರು ಬಂದು ಸ್ಕೂಲಿಂದ ಅವರು ಎಲ್ಲೆಲ್ಲಿ ಆಟ ಆಡ್ತಿದ್ದಾರೆ ಎಲ್ಲನೂ ಹುಡುಕಿದ್ದಾರೆ. ನಾನು ಬಂದು ನಿನ್ನೆ ಬೆಳಿಗ್ಗೆ ಎದ್ದಾಗಿಂದ ಏನೆಲ್ಲ ಕೆಲಸ ಮಾಡಿದೆ ಅದನ್ನೆಲ್ಲ ನೆನಪಿಸ್ಕೊಂಡು ಅಲ್ಲಲ್ಲೇ ಹೋಗಿ ಹುಡುಕಿದ್ದೀನಿ ಗೈಸ್. ಎಲ್ಲೂ ಕೂಡ ಸಿಕ್ಕಿಲ್ಲ. ಇನ್ನು ಬೆಡ್ ಮೇಲೆ ಅದೆಷ್ಟು ಸಲ ಹುಡುಕ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಯಾಕೆಂದರೆ ಮಲಗಿರ್ತೀನಲ್ಲ, ಸೊ ಬೆಡ್ಶೀಟ್ ಸ್ವಲ್ಪ ಏನಾದರೂ ಅದು ಸ್ಮೂತ್ ಇರುತ್ತಲ್ಲ, ಅಲ್ಲಂದಿರುತ್ತಲ್ಲ ಬೆಡ್ಶೀಟು, ಅದು ಏನಾದರೂ ಸ್ವಲ್ಪ ಚುಚ್ಕೊಂಬಿಟ್ಟಿರುತ್ತಾ ಏನು ಎತ್ತಾ ಅಂದ್ಬಿಟ್ಟು ನಮ್ಮಮ್ಮ ಕೂಡ ಹಂಗೆ ಹೇಳಿದ್ರು. ಸೊ ಹಂಗಾಗಿ ಹುಡುಕಿದ್ದೀನಿ. ಒಂದು 3-4 ಟೈಮ್ಸೇ ಹುಡುಕಿದ್ದೀನಿ ನಿನ್ನೆಯಿಂದ. ಬಟ್ ಎಲ್ಲೂ ಕೂಡ ನನಗೆ ಒಂದು ಚೂರು ಸಿಕ್ಕಿಲ್ಲ. ಕೆಳಗಡೆದು ಅದು ಬಿದ್ದಿದ್ರೆ ಮುಂದ್ಗಡೆದು ಏನಿರುತ್ತೆ ರಿಂಗು ಈ ಥರ, ಅದು ನಮಗೆ ಸಿಕ್ಬಿಡ್ತಾಯಿತ್ತು. ಏಕೆಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗೆ ಸ್ವಲ್ಪ ಸೈಜ್ ದೊಡ್ಡದಾಗಿದೆಯಲ್ಲ ಕಾಣಿಸುತ್ತೆ. ಇನ್ನು ಇದೇನಂತಾರೆ ತಿರುಪು ಅಂತ ಹೇಳ್ತೀವಲ್ಲ, ಈ ತಿರುಪು ಬಿದ್ದರೆ ನಮ್ಗೆ ಅಷ್ಟು ಕಾಣಲ್ಲ. ನಮ್ಮದು ಆಲ್ಮೋಸ್ಟ್ ಇದು ವೈಟ್ ಕಲರ್ ಟೈಲ್ಸ್ ಎಲ್ಲ, ಇದು ಅಷ್ಟು ಕಾಣಲ್ಲ. ಬಟ್ ಲೈಟ್ ಬೆಳಕ್ಕೆ ಸ್ವಲ್ಪ ಮಿಂಚ್ಬೋದು, ಆವಾಗ ಕಾಣಿಸುತ್ತೆ ನಮಗೆ. ಬಟ್ ಇದಂತೂ ಬಿದ್ದಿದ್ರೆ ನಂಗೆ ನಿಜ ಸಿಗ್ತಾಯಿತ್ತು ಮನೆ ಒಳಗಡೆ. ಏಕೆಂದರೆ ಮನೆ ಒಳಗಡೆ ಇನ್ಯಾರು ಬರಲ್ಲ, ನಾನೇ ಇರ್ತೀನಲ್ಲ. ಹಾಗಾಗಿ ನಾನು ಕ್ಲೀನ್ ಮಾಡೋ ಟೈಮಲ್ಲಿ ಅಥವಾ ಏನಾದರೂ ಮಾಡೋ ಟೈಮಲ್ಲಿ ತೊಗೊಳ್ಳೋ ಟೈಮಲ್ಲಿ ನನಗೆ ಸಿಗಬೇಕಾಗಿತ್ತು. ಬಟ್ ಸಿಗಲಿಲ್ಲ ನನಗೆ. ಮತ್ತು ಒಂದು ಸತ ಮೇಲ್ಗಡೆ ಹೋಗಿದ್ದೆ ನಾನು ಬಟ್ಟೆ ತೊಗೊಬರೋಣ, ಒಣೆ ಹಾಕಿರೋ ಬಟ್ಟೆಗಳು ಎತ್ಕೊಂಬರೋಣ ಅಂತ. ಸೊ ಅಲ್ಲೇನಾರ ಬಿಡಿಸ್ಬಿಟ್ಟಿದ್ದೀನ ಅಂದ್ಬಿಟ್ಟು ಅಲ್ಲೂ ಹೋಗಿ ಕೂಡ ಚೆಕ್ ಮಾಡಿದೆ. ಬಟ್ ಕೊನೆಗೂ ಕೂಡ ಅದು ನನಗೆ ಸಿಕ್ಕಲೇ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇವಾಗ ಮಾಡಿಸ್ಕೋಬೇಕು, ಮತ್ತು ನಾವು ಗೋಲ್ಡನ್ನ ತೊಗೋತೀವಿ ಈ ಟೈಮ್ಗಳಲ್ಲಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏಕೆಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟಪಟ್ಟು ಗೋಲ್ಡ್ಗೆ ಏನೋ ಒಂದು ಹಾಕಿರ್ತೀವಿ, ಇನ್ವೆಸ್ಟ್ ಮಾಡಿರ್ತೀವಿ. ಬಟ್ ಅದು ಕಳ್ಕೊಂಬಿಟ್ಟಾಗ ಈ ರೀತಿ ಹಿಂಗಾಗ್ಬೇಡ ಹೇಳಿ. ನನಗೂ ತುಂಬ ಬೇಜಾರಾಗ್ತಿದೆ. ಬಟ್ ತೋರಿಸ್ಕೊಳಕ್ಕಾಗ್ತಾಯಿಲ್ಲ ಯಾರ ಮೇಲೂ. ಏಕೆಂದರೆ ನಾನೇ ಕಳೆದ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಬೇರೆಯವ್ರ ಮೇಲೆ ಅದನ್ನು ಹಾಕೋಕ್ಕೂ ಆಗ್ತಾಯಿಲ್ಲ, ತೋರಿಸ್ಕೊಳಕ್ಕೂ ಆಗ್ತಾಯಿಲ್ಲ. ನೋಡೋಣ, ಸಿಗಬೇಕು ಅಂತ ಹೇಳಿದ್ರೆ ನನಗೆ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಅದ್ರ ಋಣ ಇಷ್ಟೇ ಅಂತ ಅಂದ್ಕೊತೀನಿ. ಸುಮಾರು ಅದು ನನಗೆ ಒಂದು 9 ಇಯರ್ಸೇ ಆಗಿತ್ತು ಗೈಸ್ ಅದು ಮಾಡಿಸ್ಕೊಂಡು ತೊಗೊಂಡೋದನ್ನು. ನಾನು ರೆಗ್ಯುಲರಾಗಿ ಹಾಕೋತಾ ಇದ್ದೆ, 9 ವರ್ಷದಿಂದನೂ ರೆಗ್ಯುಲರಾಗಿ ಹಾಕೋತಾ ಇದ್ದೆ. ಯಾವ ಟೈಮಲ್ಲೂ ಬಿಚ್ತಾ ಇರಲಿಲ್ಲ ನಾನು. ಮತ್ತು ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಸ್ವಲ್ಪ ಏನಾದರೂ ಬೇರೆದನ್ನ ನಾನು ಚೇಂಜ್ ಮಾಡಬೇಕು ಓಲಿನ ಅಂದಾಗ ಅಷ್ಟೇ ಬಿಚ್ಬಿಟ್ಟು ಬೇರೆದನ್ನ ಹಾಕೋತಾ ಇದ್ದೆ. ಮತ್ತು ಅಲ್ಲಿಂದ ಬಂದ ತಕ್ಷಣ ಅದನ್ನು ತೆಗೆದ್ಬಿಟ್ಟು ಮತ್ತೆ ನಾನು ಇದನ್ನೇ ಹಾಕೊತಾ ಇದ್ದೆ. ಇದೊಂಥರ ಕಂಫರ್ಟಬಲ್ ಆಗಿತ್ತು ನನಗೆ, ತುಂಬ ಇಷ್ಟಪಟ್ಟು ತೊಗೊಂಡಿದ್ದಲ್ವ. ಸೊ ಡೈಲಿ ಯೂಸ್ ಮಾಡ್ತಾಯಿದ್ದೆ. ಕಳೆದ್ಬಿಟ್ಟೆ ಇವಾಗ. ನೋಡೋಣ ಅದು ಮುಂದೆ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಸಿಗ್ಬೋದೇನೋ ಅಂತ ಅನ್ನಿಸ್ತಾ ಇರುತ್ತೆ ಪದೇ ಪದೇ. ಬಟ್ ಅದೇನಾದರೂ ಹಿಯರಿಂಗ್ ನನಗೇನಾದರೂ ಸಿಕ್ತು ಅಂದರೆ ಫಸ್ಟ್ ನಿಮ್ಮ ಹತ್ರನೇ ನಾನು ಶೇರ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಿದ್ದೋಯ್ತು. ಸೊ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಹೋಯ್ತಲ್ಲ ಅಂತ ಅಂದರೆ ನಿಜ ನಂಗೆ ಸಿಗೋದಿಲ್ಲ. ಇನ್ನು ಹೋಯ್ತಲ್ಲ, ಇನ್ನು ಗೋಲ್ಡ್ ಇದು ಹೋಯ್ತಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಇದು ಮಾಡಿಕೊಂಡು ನಿಜ ನನಗೆ ಆ ಥರ ಎಲ್ಲ ಇರೋಕ್ಕಾಗಲ್ಲ. ನೆನ್ನೆ ಒಂದಿನ ಸ್ವಲ್ಪ ಬೇಜಾರಲ್ಲಿದ್ದೆ. ಸ್ವಲ್ಪ ಅದರಿಂದನೇ ಒಂಥರ ಹೋಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಸ್ವಲ್ಪ ತಲೆನೋವು ಕೂಡ ಬಂದೇ ಬಿಡ್ತು. ಅದೇ ಮೈಂಡ್ ಸೆಟ್ಟಲ್ಲಿದ್ದರೆ ಏನಾಗುತ್ತೆ, ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಯಾವುದೇ ಒಂದಾಗಿರ್ಬೋದು, ಇದೇ ಅಂತಲ್ಲ, ಯಾವುದೇ ಒಂದು ವಿಷಯ ಆದ್ರೂ ಅಷ್ಟೇ, ಕಳ್ಕೊಂಡ್ರೆ ಅದು ಹೋಯ್ತು ಅಂತಲೇ ಅರ್ಥ. ಅಕಸ್ಮಾತ್ ನಮ್ಗೆ ಸಿಗಬೇಕು ಅಂದರೆ ನಿಜ ಸಿಕ್ಕೇ ಸಿಗುತ್ತೆ ಅದು. ಬಟ್ ನಾವು ನಾರ್ಮಲ್ ಆಗಿರ್ಬೇಕು ಅಷ್ಟೇ. ಆಗೋದೆಲ್ಲ ಆಗ್ತಾ ಇಲ್ಲಿ, ಹೋಗೋದೆಲ್ಲ ಹೋಗ್ತಾ ಇಲ್ಲಿ ಅಂತ ನಾರ್ಮಲಾಗಿ ಇದ್ಬಿಡಬೇಕು. ಬಿಟ್ಬಿಟ್ಟು ಅದನ್ನ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕಳೆದೋಯ್ತಲ್ಲ, ಅಯ್ಯೋ ಈ ಥರ ಆಯ್ತಲ್ಲ, ಯಾವುದೇ ಒಂದು ಸಿಚುವೇಶನ್ ಆದ್ರೂ ಈ ಥರ ಆಗೋಯ್ತಲ್ಲ, ಈ ಥರ ಬಂದ್ಬಿಡ್ತಲ್ಲ, ಹೆಂಗೆ ಫೇಸ್ ಮಾಡೋದು, ಏನು ಕತೆ ಏನು ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಿಜ ನಾವು ಅದರಿಂದ ಹೊರಗಡೆ ಅಂತೂ ಬರೋಕ್ಕಾಗಲ್ಲ. ಏನಂತಾರೆ ಅದಕ್ಕೆ, ಒಂಥರ ಫುಲ್ ಅದೇ ಗುಂಗಲ್ಲಿ ಇದ್ಬಿಡ್ತೀವಿ. ನಮ್ಮನ್ನು ನಾವೇ ಆ ಚಿಂತೆಯಲ್ಲಿ ನೋಡ್ಕೊಂಬಿಡ್ತೀವಿ ಅಂತಲೇ ಹೇಳ್ಬೋದು. ಆ ಥರ ಮಾತ್ರ ನಿಜ ನನ್ನ ಕೈಲಂತೂ ಇರೋಕ್ಕಾಗಲ್ಲ. ಏನೇ ಆದ್ರೂ 1-2 ಡೇಸ್ 3 ಡೇಸ್ ಹಂಗೂ ಸ್ವಲ್ಪ ಏನಾದ್ರೂ ಅಂತಂದರೆ ಒಂದು 4-5 ಡೇಸಲ್ಲೆಲ್ಲ ನಾನು ಕಂಪ್ಲೀಟಾಗಿ ನಾನು ಮರ್ತುಬಿಟ್ಟು ನಾನು ಕಮ್ಬ್ಯಾಕ್ ಆಗಿಬಿಡ್ತೀನಿ. ಅದು ಯಾವುದೇ ವಿಷಯ ಆಗಿದ್ರೂ ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಳ್ತೀನಿ, ಮನಸ್ಸಿಗೆ ಹಚ್ಕೊತೀನಿ. ಆದರೆ ಜಾಸ್ತಿ ದಿನಗಳವರೆಗೆ ಅದನ್ನೇ ಕೊರ್ಕೊಂಡು ಅಥವಾ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ನಾನು ಯಾವತ್ತೂ ಇದ್ದವಳಲ್ಲ. ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ, ನನ್ನನ್ನು ನಾನು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನನ್ನ ಜೊತೆಲಿದ್ದವ್ರನ್ನೂ ಕೂಡ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಅದನ್ನು ಬಿಟ್ಟು ನಾನು ಬೇಜಾರಲ್ಲಿದ್ದು ನನ್ನ ಜೊತೆಲಿದ್ದವ್ರನ್ನೂ ಕೂಡ ನಾನು ಬೇಜಾರು ಮಾಡೋದಕ್ಕೆ ನಿಜ ನನಗೆ ಮನಸ್ಸೊಪ್ಪಲ್ಲ. ಸೊ ಆ ಥರ ಕ್ಯಾರೆಕ್ಟ್ರು ನನಗೆ. ಏನೇ ಬಂದ್ರೂ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡ್ರು ಅಲ್ಲಿಗಲ್ಲೇ ಸಮಾಧಾನ ಆಗಿಬಿಡ್ತೀನಿ. ಜಾಸ್ತಿ ನಾನು ನಗ್ನಗ್ತಾ ಇರೋದಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಅದರಿಂದನೇ ಅಂತ ಅನಿಸುತ್ತೆ ನನಗೆ, ಏನೇ ವಿಷಯಗಳಾದ್ರೂ, ಏನೇ ನನ್ನ ಲೈಫಲ್ಲಿ ಎಂಥ ಸಿಚುವೇಶನ್ ಬಂದ್ರೂ, ಏನೇ ನಡೆದ್ರೂ
ಆಟೋಮೆಟಿಕ್ಕಾಗಿ ನನ್ನ ನಗುನೇ ಅದರಿಂದ ನನ್ನನ್ನು ದೂರ ಮಾಡಿಬಿಡುತ್ತೆ. ಸೊ ಅಷ್ಟೇ ಹೇಳ್ಬೋದು. ಸೊ ಹಾಗಾಗಿ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗೇ ಯೋಚನೆ ಮಾಡಿ, ನೆಗೆಟಿವ್ ಆಗೇ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಆ ಥರ ಯೋಚನೆ ಮಾಡ್ತಿರಿದಾಗ ಏನಾಗುತ್ತೆ, ಪದೇ ಪದೇ ನೆಗೆಟಿವ್ ಆಗೇ ಎಲ್ಲ ನಡೀತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದೇ ಆಗ್ತಾ ಇರಲಿ ಲೈಫಲ್ಲಿ ಎಲ್ಲರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಂತೂ ಇಯರಿಂಗ್ ಅಂತೂ ಹೋಯ್ತು. ಇದು ನೋಡಿದಾಗೆಲ್ಲ ನಾನು ಒಂಥರ ಬೇಜಾರಾಗ್ತಿದೆ. ಸೊ ಹಂಗಾಗಿ ಒಂದು ಕಿವಿಲಿ ಹಾಕಿದ್ನಲ್ಲ ಅಂತ ಬಿಚ್ಚಿ ನೆನ್ನೆನೇ ಎತ್ತಿಕ್ಬಿಟ್ಟೆ. ಸೊ ನೋಡೋಣ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು, ಸಿಕ್ಕಿದ್ರೆ ಪರವಾಗಿಲ್ಲ, ಅದೃಷ್ಟ ಅಂತ ತಿಳ್ಕೊತೀನಿ. ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದನ್ನೇ ಮತ್ತೆ ನಾನು ಹಾಕ್ಬಿಟ್ಟು ಹೊಸ್ದಾಗಿ ಏನಾದರೂ ತೊಗೋಬೇಕಷ್ಟೇ. ಸೊ ಓಕೆ ಗೈಸ್, ಸದ್ಯಕ್ಕೆ ಇದನ್ನೇ ನಾನು ನಿಮ್ಮ ಹತ್ರನೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಆ ವ್ಲಾಗಲ್ಲಿ ಹೇಳ್ಕೊಳಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹಾಗೆಯೇ ಇದ್ರ ಜೊತೆ ನನ್ನ ಚಾಲೆಂಜ್ ಏನಿತ್ತು ಅದನ್ನು ಕೂಡ ಇವತ್ತು ಕಂಪ್ಲೀಟಾಗಿ ನಾನು ಏನಂತಾರೆ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮದೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಮುಂದೆ ಕೂಡ. ಬಟ್ ಏನಪ್ಪ ಅಂದರೆ ಈ ಒಂದು ವಾರದಲ್ಲಿ ನನ್ನ ಚಾಲೆಂಜನ್ನು ನನ್ನ ಪ್ರಕಾರ ನಾನು ಬ್ರೇಕ್ ಮಾಡಿಲ್ಲ. ಏಕೆಂದರೆ ನಾನು ಹೇಳಿದ್ನಲ್ಲಾಗಲೇ ವಿಡಿಯೋ ಎಲ್ಲೂ ಕೂಡ ನಾನು ಮಾಡೇ ಇಲ್ಲ. ಅವತ್ತಿನ ದಿನ ನಾನು ಪೋಸ್ಟ್ ಮಾಡೋದಕ್ಕೆ ಆಗಲೇ ಇಲ್ಲ ಅಂದಾಗ ಅದು ಬ್ರೇಕ್ ಆಗ್ತಾಯಿತ್ತು. ಬಟ್ ನಿಮಗೆ ಗೊತ್ತಿರೋ ಹಂಗೆ ಅವತ್ತಿನ ದಿನ, ಏಕೆಂದರೆ ನಾನು ಇವತ್ತೇನು ವಿಡಿಯೋ ಮಾಡ್ತೀನೋ ಅದನ್ನೇ ಹಾಕ್ತೀನಿ. ಸೊ ಅವತ್ತಿನ ದಿನ ನಡೆದಿರೋದೆಲ್ಲನೂ ಕೂಡ ನಾನು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಬಂದು ಹಾಕಿರೋದ್ರಿಂದ ನನ್ನ ಸ್ಟ್ರಗಲ್ ನಾನು ಕಷ್ಟಪಟ್ಟಿದ್ದೀನಿ ಅದರಲ್ಲಿ ಅಂತ ಅಂದ್ಕೊತೀನಿ. ಬಟ್ ಇದ್ರ ಮೇಲೆ ನಿಮ್ಗೇನಾದರೂ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಗೈಸ್, ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಆಯಿತು ಅಂತ ಅಂದ್ಕೊತೀನಿ. ಹಾಗಾಗಿ ಸದ್ಯಕ್ಕೆ ಇವತ್ತಿನ ಟಾಪಿಕ್ ಇದೇನೆ. ಸೊ ಮತ್ತೆ ಮುಂದೆ ಒಂದು ಹೊಸದೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.